ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಜೆ 7 ಬಿಟ್ರೆ ಸುಮಾರು ಹೋದನ್ರಿ. ಈಗೆಲ್ಲ ಬಿಗ್ ನೆಟ್ರಿಗೆ ಆತಾವ ಫೋನ್ ಮಾಡಿರು, ಹಿಂಗೆ ಮತ್ತೆ ಹಿಂಗೆ ಆಗ್ಯದ ಥೋಡ ಪ್ಯಾರ್ಲೆಸ್ ಆಗ್ಯದ ಹುಡುಗ, ಕರ್ಕೊಂಡು ಹೋಗಿ ಬರ್ರಿ ಅಂತಂದು. ಆಯ್ತು ತಗೋರಪ್ಪ ಒಬ್ರಿಗೊಬ್ರು ಹಾರಂತ ಹೋದನ್ರಿ. ಹೋದ್ಮೇಲೆ ನಮ್ಗೆ ಏನಂದ್ರೆ ರಾತ್ರಿ 8ಕ್ಕೆ ಫೋನ್ ಮಾಡಿದ್ದು, ದವಾಖಾನೆಗೆ ಅಡ್ಮಿಟ್ ಮಾಡಿರಂದ. ಯಾವಾಗ ಬರ್ತಾವೆ ರಾತ್ರಿ ಬರ್ತೀನಿ ಅಂತ ಇಷ್ಟೇ ಅಂದ. ಖರೆ ಮತ್ತೇನಿಲ್ಲ, ಇದ್ರ ಬಗ್ಗೆ ಗುರ್ತೇನಿಲ್ಲ ನಮ್ಗೆ. ನಮ್ಮ ಮುಂಜಾನೆ ಸಂಜೆಗೆ ರಾತ್ರಿಗೆ ನೋಡ್ರಿ 2 ಸುಮಾರು ನಮ್ಗೆ ಗುರ್ತಾಗ ಫೋನ್ ಬಂದದ್ರಿ. ಹೆಂಗೆ ಬೇಕಾದ್ರೂ ಎಲ್ಲ ಊರಾಗ ಬಂದ, ಊರಲ್ಲೇ ನನಗೆ ಹಿಂಗೆ ಹೇಳಿರು. ಬಂದು ನೋಡ್ತಾ ಮುಡಿಗಿತ್ತು. ಏನು ಆಕ್ಸಿಡೆಂಟ್ ಆಗ್ಯದ ಅಂತಂದ್ರೆ ರೀ. ಹಾಂ, ಗಾಡಿ ಆಕ್ಸಿಡೆಂಟ್ ಆಗ್ಯದ ಸುದ್ದಿ. ಅದು ನನಗೆ ಗುರ್ತದೆ ಸರ್, ಎಷ್ಟು ಮಂದಿ ಇದ್ರು ಆ ಗಾಡಿಯಾಗ. ನನಗೆ ಅಷ್ಟು ಇದು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಹಾಂ, ನಮ್ಮ ಹುಡುಗ ನಡೆಸ್ತಾನೆ 6-7 ವರ್ಷದಿಂದ ಗಾಡಿ ನಡೆಸ್ತಾನೆ ರೀ. ಹಾಂ, ಸ್ವಂತ ಗಾಡಿ ನಮ್ಮದೇ ಅದ ರೀ. ಹಾಂ, ಡ್ಯಾಮೇಜ್ ಆಗಿದೆ. ನಾ ಮದುವೆ ಆಗಿದೆ ಸರ್. ಏನಾಗಿ ಆಗಿಲ್ಲ ರೀ, ಪ್ರೆಗ್ನೆಂಟ್ ಅದ್ರಿ. ನಾ ಸರ್ ನನಗೂ ಮಾಹಿತಿ ಏನೂ ಬಂದಿಲ್ಲ ಸರ್. ಈಗ ಪೊಲೀಸರು ಅವ್ರಿಗೆ ಏನು ಗುರ್ತಿಲ್ಲ ರೀ ಪಾಪ. ಅವ್ರಿಗೂ ಈಗ ಡೆಡ್ ಬಾಡಿ ಸ್ಪಾಟ್ ಮೇಲೆ ಹೋದ್ಮೇಲೆ ಗುರ್ತಾಗಿರ್ಬೇಕು ಅವ್ರಿಗೂ. ಹಿಂಗೆ ಸರ್, ಅದೇನು ನಮಗೂ ಅಷ್ಟು ಮಾಹಿತಿ ಇಲ್ಲ ರೀ ಸರ್. ಹಾಂ, ಎಲ್ಲ ಇಲ್ಲ ರಿಲೆಕ್ಷನ್ದೇ ಎಲ್ಲ ಒಬ್ರಿಗೆ. ನಮ್ಮ ಊರ್ಲಿಂತ ಒಯ್ದಿರು, ಊರ್ಲಿಂತ ಇಂಗ್ಳಿಲಿಂತ ಒಯ್ದಿದ್ರು. ಹಿಂಗೆ ಅದು ಹುಡುಗಿಗೆ ಪ್ಯಾರ್ಲೆಸ್ ಆಗ್ಯದ, ಎಲ್ಲ ರಿಲೆಕ್ಷನ್ದಾಗ ಆಗ್ತದ. ಹಿಂಗಂತ ನಡ್ರಿ ಅಂತ ಹೋದ್ರು. ಈ ಸ್ಪಾಟಿಗೆ ಈಗ ಹೋಗಿವ್ರಿ ಸರ್. ಮುಂಜಾನೆ ರಾತ್ರಿಗೆ 2 ಸುಮಾರು ಫೋನ್ ಬರೋಣ ಹೋಗಿ ನೋಡಿದ್ದು. ನಮ್ಮ ಹುಡುಗರು ಎಲ್ಲ ಸುಮಾರು ನಮ್ಮವರೇ ಇದ್ದರು, ಯಾರು ಒಬ್ಬರು ಬೇರೆ ಯಾರಿಲ್ಲ. ಡ್ಯಾಮೇಜ್ ಆಗಿದೆ ರೀ. ಏನು ಇಲ್ಲ ಸರ್, ಏನು ನಾವು ಲಾರಿ ಗಿಡರು ನೋಡಿಲ್ಲ, ನಾವು ಮಾತೂ ಇಲ್ಲ ಅವನಿಗೆಲ್ಲ ಸರ್. ಕಂಟಿನ್ಯೂ ಇಲ್ಲ ಆದ್ರಿ ಸರ್. ಸ್ಪಾಟ್ನಲ್ಲಿ ಲಾರಿ ಅದ, ಎಲ್ಲ ಬಿ ಅದ. ಮಶಾಕ್ ಸಾಬ್ರಿ.